ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ. ರಾಯಚೂರು ಜಿಲ್ಲೆಯ ಏನು ದೇವದುರ್ಗ ತಾಲೂಕಿನ 14 ಗ್ರಾಮದಿಂದ ಒಂದು ಭಯಂಕರವಾಗಿರ್ತಕ್ಕಂಥ ಸುದ್ದಿ ಬರ್ತಾ ಇದೆ. BSP ಕಾರ್ಯಕರ್ತ ಭೂಮಾನಂದ ಅನ್ನುವಂಥ ಒಬ್ಬ ಧೈರ್ಯಶಾಲಿ ಯುವಕನನ್ನ ನಿನ್ನೆ ಸಂಜೆ ವೇಳೆಯಲ್ಲಿ ದುಷ್ಕರ್ಮಿಗಳು ಹತ್ಯೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಇದು ಏನು ಶಂಕೇಶ್ವರಿ ಹಾಳ ಗ್ರಾಮದ ಹತ್ತಿರ ಏನು ಮೇನ್ ರೋಡ್ ಇರ್ತದೆ, ಈ ರೋಡ್ನಲ್ಲೇ ಈ ಹುಡುಗನನ್ನ ಏನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ ಅನ್ನುವಂತಹ ಒಂದು ಭಯಂಕರವಾಗಿರ್ತಕ್ಕಂಥ ಮಾಹಿತಿ ಬರ್ತಾ ಇದೆ. ಈತ BSPಯ ಸಕ್ರಿಯ ಕಾರ್ಯಕರ್ತನಾಗಿದ್ದ, ಬಹಳ ಧೈರ್ಯವಂತನಾಗಿದ್ದ, ಯಾರಿಗೂ ಕೂಡ ಹೆದರ್ತಾ ಇರಲಿಲ್ಲ ಅನ್ನುವಂಥದ್ದು. ಅದ್ರ ಜೊತೆಗೆ ಆ ಮರಳು ಮತ್ತು ಇಟ್ಟಂಗಿ ವ್ಯಾಪಾರವನ್ನ ಮಾಡ್ತಾ ಇದ್ದ ಈತ. ಈಗ ಆರ್ಥಿಕವಾಗಿ ಸಬಲನಾಗಿದ್ದ. ಆ ಕಾರಣಕ್ಕಾಗಿ ಹಲವೊಂದಿಷ್ಟು ಏನಪ್ಪಾ ಅಂದ್ರ ಊರಲ್ಲಿ ಸಣ್ಣ ಪುಟ್ಟ ಈ ನಾಯಕರೊಂದಿಗೆ ಜಗಳ ಕೂಡ ಆಗಿತ್ತು. ಜಗಳ ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನು ಕೂಡ ಹತ್ತಿತ್ತು ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು BSP ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರಿಂದ ಮತ್ತು ಏನು ರಾಯಚೂರು ಜಿಲ್ಲೆ BSPಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ MR ಬೇರಿ ಅವರನ್ನ ಕೂಡ ಮಾತನಾಡಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ವ್ಯಾಜ್ಯಗಳು ಈತ ಬೆಳೀತಾ ಇದ್ದ. ದಲಿತ ಯುವಕರು ಬೆಳೆಯುವಾಗ ಹಲವರ ಕಣ್ಣುಗಳಿರ್ತಾವೆ. ಇದೊಂದು ವೆಲ್ ಪ್ಲಾನ್ಡ್, ಇದು ಉದ್ದೇಶಪೂರ್ವಕವಾಗಿ ಪ್ಲಾನ್ ಮಾಡಿರ್ತಕ್ಕಂಥ ಒಂದು ಮರ್ಡರ್ ಆಗಿದೆ ಅನ್ನುವಂತ ಮಾತನ್ನ ಕೂಡ ಅವರು ಆಡಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಹದಿಹರೆಯದ ಯುವಕರ ಹತ್ಯೆಗಳು ನಿಜಕ್ಕೂ ಗಾಬರಿಗೊಳಿಸಿದ್ದಾವೆ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಏನು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏನು BSPಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರು ಮತ್ತು ಏನು ಮಾಜಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ MR ಬೇರಿ ಅವರು ಏನು ಮಾತನಾಡಿದ್ದಾರೆ ಕೇಳ್ಕೊಂಡು ಬರೋಣ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. ನೋಡ್ತಾ ಇದ್ದೀನಿ. ಇವತ್ತು ಮಾತಾಡಿದ್ದೀನಿ, ಇಮಿಡಿಯೇಟ್ ಆಗಿ ನನಗೆ ಮಾಹಿತಿ ಬಂದ ತಕ್ಷಣ SP ಅವ್ರಿಗೆ ಮಾತಾಡಿದ್ದೀನಿ, ಪ್ಲಸ್ DG ಸಲೀಂ ಅವ್ರಿಗೂ ಮಾತಾಡಿದ್ದೀನಿ. ಓಕೆ, ಆಗಿ ಆಕ್ಷನ್ ತಗೋತೀವಿ ಅಂತ ಹೇಳಿದ್ರೆ, ಮತ್ತೆ ನಾನು ಫೋನ್ ಮಾಡಿದ ನಂತರ SP ಸ್ಪಾಟ್ ಹೋಗಿದ್ದಾರೆ. ಸೊ ಹಾಗಾಗಿ ಏನಕ್ಕಾಗಿದೆ ಅನ್ನೋದು ಈಗಷ್ಟೇ ಬರಬೇಕು. ಮತ್ತೆ ಅವರು ಒಂಚೂರು ಇಟ್ಕೆ ಮತ್ತು ಮರಳು ಬಿಸ್ನೆಸ್ ಮಾಡ್ತಾ ಇದ್ರಂತೆ. ಓಕೆ, ಸೊ ಈ ಕಾರಣಕ್ಕೆ ಏನಾದ್ರೂ ಯಾರಾದ್ರೂ ರೈವಲರೀಸ್ ಮಾಡಿದಾರ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ನಾವು ಎನ್ಕ್ವೈರಿ ಮಾಡಿ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಒಬ್ಬರು ಸ್ಥಳೀಯರು ನಾನು ಸಂಪರ್ಕ ಮಾಡಿದಾಗ ಸರ್, ಸ್ವಲ್ಪ ಅವರು ಏನು ಅವರು ದಾಯಾದಿಗಳ ಅವ್ರದ್ದು ವ್ಯಾಜ್ಯ ಏನೋ ಒಂಚೂರು ಇತ್ತು ಅನ್ನುವಂಥದ್ದು ಮಾಹಿತಿ ಬಂತು ಸರ್ ನನಗೆ. ಅದ್ರ ಬಗ್ಗೆ ಏನಾದ್ರು ಗೊತ್ತೈತೇನು ಸರ್ ನಮಗೆ? ಅದಕ್ಕೆ ನಾವು ಏನೇನು ಮಾತಾಡಿದ್ರು ಈಗ ಆಗಬಾರ್ದು ಅಂತ ಹೇಳಿ ಕರೆಕ್ಟ್ ಮಾಹಿತಿ ತಗೊಂಡು ಹೇಳಿ ಅಂತ ನಮ್ಮ ಸ್ಟೇಟ್ ಏನು ಜೋನಲ್ ಇನ್ಚಾರ್ಜು ಅಲ್ಲಿ ಕಳಿಸಿದೀನಿ, ಜಿಲ್ಲಾಧ್ಯಕ್ಷರನ್ನು ಕಳಿಸಿದೀನಿ. ಓಕೆ, ಸರ್ ಸರಿಯಾದ ಮಾಹಿತಿ ತಗೊಂಡೇ ಕೊಡ್ಬೇಕು. ಈಗ ನಾವು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋರು ಏನೋ ಒಂದು ಮೆಸೇಜ್ ಕೊಟ್ಟು ಮತ್ತದು ರಾಂಗ್ ಆದ್ರೆ ತಪ್ಪಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇಲ್ಲ. ಅಂದ್ರೆ ಆಕ್ಚುಯಲ್ ಆಗಿ ಏನಾಗಿದೆ ಅನ್ನೋದು ಪೊಲೀಸ್ ಎನ್ಕ್ವೈರಿಯಿಂದನೂ ಬಂದ್ಬಿಡ್ಲಿ ಅಂತ. ಓಕೆ, ಸರಿ ಸರ್. ಏನೋ ಅವ್ರ ಆ ಥರದ ಏನೋ ಒಂದು ಸ್ವಲ್ಪ ಮರ್ಡರ್ ಆಗಿದೆ ಅನ್ನುವಂಥ ಮಾಹಿತಿ ಬಂತು ಸರ್. ಸ್ವಲ್ಪ ತಮ್ಮ ಮಾಹಿತಿ ಬೇಕಾಗಿತ್ತು ಸರ್ ನನಗೆ ನ್ಯೂಸ್ ಚಾನಲ್ಗೆ ಹಾಕೊಳ್ಳಿಕ್ಕೆ. ನಾನು ಕೃಷ್ಣಮೂರ್ತಿ ಸರ್ ಅವ್ರಿಗೂ ಮಾತಾಡಿದ್ದಾರೆ ಅವಾಗಲೇ. ಹೌದು, ಅವರು ನಿನ್ನೆ ರಾಜ್ಯಾಧ್ಯಕ್ಷರಿಗೆ ಮುಟ್ಸ್ಯಾರ, ಮಾತು ಸುದ್ದಿ ಮುಟ್ಸ್ಯಾರ. ಹೌದು ಸರ್, ಅವರು SP ಅವ್ರ ಜೊತೆ ಮಾತಾಡಿರಂತ. ಪೋಸ್ಟ್ ಮಾರ್ಟಮ್ ಇಲ್ಲಿಗೆ ತಂದಾರೇನ್ರಿ, ರಿಮ್ಸಿಗೆ ತಂದಿರ್ತಾರೆ ಬಾಡಿ, ನಾವು ಅಲ್ಲಿಗೆ ಹೊಂಟಿವಿ. ಅಲ್ಲ ಏನಾಗಿತ್ತು ಸರ್, ಘಟನೆ ಏನಾಗಿತ್ತು ಅಂತ ಸರ್? ಆಕ್ಚುಲಿ ಘಟನೆ ಈಗ ನಾವು ಹೋದ್ಮೇಲೆ ಗೊತ್ತಾಗ ಸರ್, ನಾವೇನು ಹೋಗಿಲ್ಲ. ನಮ್ಗೆ ಹಿಂದೆ ಊರಲ್ಲಿ ಒಂದು ಸ್ವಲ್ಪ ನ್ಯಾಯ ಇತ್ತು ಊರಲ್ಲೇ. ಆ ಹುಡುಗ ಇತ್ತೀಚೆಗೆ ಸ್ವಲ್ಪ ಎಕನಾಮಿಕಲಿ ಚೆನ್ನಾಗಿದ್ದ ಏನ್ರಿ, ಫಿಸಿಕಲ್ಲೂ ಚೆನ್ನಾಗಿದ್ದ, ಅಂಜಿರಲಿಲ್ಲ ಯಾರಿಗೇನ. ಸ್ವಲ್ಪ ಧೈರ್ಯವಂತ ಏನ್ರಿ. ಇದ್ಯಾವುದು ಉಸ್ಗಿಂದ ಪಸ್ಗಿಂದ ಒಂದು ಟ್ಯಾಕ್ಟ್ ಇತ್ತು, ಅದನ್ನ ಇದು ಮಾಡ್ಕೊಂಡು ಬಿಸ್ನೆಸ್ ನಲ್ಲಿ ಸ್ವಲ್ಪ ದುಡ್ಡು ಮಾಡ್ಕೊಂಡಿದ್ದ. ಕಾರ್ನಲ್ಲೆಲ್ಲ ಓಡಾಡ್ತಿದ್ದ, ಇನ್ನೋವೇ ಮಾಡ್ಕೊಂಡಿದ್ದ ಊರಲ್ಲಿ. ಮತ್ತೆ ಸ್ವಲ್ಪ ಯಾರನ್ನ ಬಲಿಷ್ಠರಿಗೆ ಇದು ಹೊಟ್ಟೆ ಕಿಚ್ಚು ಇರ್ತಾವಲ್ಲ. ಅಲ್ಲ ಸರ್, ಯಾರ್ಯಾರಿಗೆ ಏನಾದ್ರು ಗಲಾಟೆ ಆಗಿತ್ತ ಸರ್ ಇವ್ರದ್ದು ಬೇರೆಯವ್ರ ಜೊತೆ? ಅಲ್ಲಿ ನಾಯಕರ ಜೊತೆ ಗಲಾಟೆ ಆಗಿತ್ತು, ಪೊಲೀಸ್ ಸ್ಟೇಷನ್ ಹೋಗಿತ್ತು ಕೇಸು. ಯಾರು ಸರ್, ನಾಯಕರ ಸರ್? ವಾಲ್ಮೀಕಿ ನಾಯಕರು, ನಮ್ಮ ನಿಮ್ರಾಯ ದಿನಾಳ ಅಂತಾರೆ ನೋಡ್ರಿ ಇಲ್ಲಿ.
ಸಮರನು. ಹ್ಮ್ 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 ಅವರಿಗೂ ಮಾತಾಡ್ಬೋದು ನೀವು. ಹ್ಮ್ 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 ಅಲ್ಲಿ ಅವ್ರ ಜೊತೆ ವ್ಯಾಜ್ಯ ಆಗಿತ್ತು ಅಂದಂಗಾಯ್ತು ಸರ್ ಮೊದಲು. ವ್ಯಾಜ್ಯ ಇತ್ತು ರೀ, ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿತ್ತು, ನಾವು ಹೇಳಿದ್ವಿ ಆ ಥರ. ಹ್ಮ್ ಹ್ಮ್ ಅವ್ರಿಗೆ ಮಾತಾಡಿ ಕುತ್ಕೊಂಡು ಮಾತಾಡಿ ಸರಿ ಮಾಡಿಸ್ತಾರೆ, ಅದೇನು ದೊಡ್ಡ ಅಂತ. ಹ್ಮ್ ಹಂಗಾಗಿತ್ತು, ಅದೇ ಆಗಿದ್ದು. ಮತ್ತೆ ಬೇರೆ ಏನೋ ಈಗ ಸದ್ಯ ನಮ್ಗೆ ಡೌಟ್ ಅದೇ ಅದು ಇರ್ಬೋದು ಅನ್ಸ್ತಾರೆ. ಮತ್ತೆ ಅಲ್ಲಿ ಅವರು ಅವನು ಸ್ವಲ್ಪ ಅಷ್ಟೇ ಮನುಷ್ಯ, ಒಂದು ಇಬ್ಬರು ಮೂವರು ಎದುರಿಗೆ ಬಂದ್ರು ಗುಡ್ಲಾದವನು ಅವನು, ಅಷ್ಟು ಗಟ್ಟಿ ಮನುಷ್ಯ. ಅವನಿಗೆ ಮೋಸ್ಟ್ಲಿ ಆ ಊರವ್ರ ಹೊಡೆದಿರ್ಲಿಕ್ಕಿಲ್ಲ, ಏನೋ ಸ್ವಲ್ಪ ಕೊಟ್ಟು ಬೇರೆ. ಈಗ ಮದ್ಲಾಪುರದಾಗ ಒಂದು ಘಟನೆ ಆಯ್ತಲ್ಲ, ಹಂಗೇನ ಆಗಿರ್ಬೋದೇನೋ ಅಂತಿದೆ. ಯಾಕಂದ್ರೆ ಅಲ್ಲಿ ಹಗಲತ್ತ ಒಂದು 6-7 ಗಂಟೆಗೆ ಆಗ್ಯದ, ಜನ ನೋಡಿರ್ತಾರೆ ಸುಂಕೇಶ್ವರಲ್ಲಿ. ಘಟನೆ ಆಗಿದ್ದು ಯಾವ ಸ್ಥಳ ಸರ್ ಇದು? ಶಂಕೇಶ್ವರಿ ಹಾಳ ಕ್ರಾಸ್ ಅನ್ ಸರ್ ಇದು? ಶಂಕೇಶ್ವರ ಹಾಳ ಅಂತ 17 1 ಕಿಲೋಮೀಟರ್ 1.5 ಕಿಲೋಮೀಟರ್ ಆದ್ರಿ ಕ್ರಾಸ್, ಮೇನ್ ರೋಡ್ ಅದು. ಅಲ್ಲಿಂದನೇ ಅವ್ನು ಹೋಗ್ಬೇಕು. ಅಲ್ಲಿ ಬರುವಾಗ ಒಂದು ಮೋಸ್ಟ್ಲಿ ಇದು ಪ್ಲಾನ್ ಆಗಿದೆ. ಅವ್ನು ಎಲ್ಲಿ ಕುಂದಿರ್ತಾನೆ, ಎಲ್ಲಿ ಚಾ ಕುಡಿತಾನೆ, ಅದೆಲ್ಲ ಯೋಚನೆ ಮಾಡಿರ್ಬೇಕಂತ ಅನಿಸ್ತದೆ. ತಾವು ಸ್ಪಾಟಿಗೆ ಹೋಗಿದ್ರಿ ಸರ? ಇಲ್ಲ ಸರ್, ಹೋಗಿಲ್ಲ. ರಾತ್ರಿ ಹೋಗ್ಬೇಕಾಗಿಷ್ಟು ಹೋಗಿಲ್ಲ. ಅವ್ರು ಇಲ್ಲಿಗೆ ಬಾಡಿ ತೋರ್ತದ ಅಂತ ಹೋಗಿಲ್ಲ. ಈಗ ಸಂಘಟನೆಯವ್ರು ಎಲ್ಲರೂ ಬಂದಿದ್ದಾರೆ ಅಲ್ಲಿಗೆ. 10 ಅಲ್ಲೆಲ್ಲ ಸಂಘಟನೆ ಒಂದಿಷ್ಟು ಶಂಕೇಶ್ವರ ಸೇರ್ತಾರ. ಮೋಸ್ಟ್ಲಿ ಅವ್ರು ಅರೆಸ್ಟ್ ಆಗೋ ತನಕ ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ ತೀವ್ರ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಹೆಂಗೆ ಸರ್? ಈಗ ನಿನ್ನೆ ಘಟನೆ ಆಗಿದ್ದ ಹೋಗಿರ್ಬೇಕು ಅವರು. SP DSP ಸ್ಥಳಕ್ಕೆ ಹೋಗ್ಯಾರ. ಸ್ಥಳಕ್ಕೆ ಹೋಗಿ ಬಾಡಿನ ಶಿಫ್ಟ್ ಮಾಡಿರ್ಬೇಕು. ನಿನ್ನೆ ರಾತ್ರಿನೇ ಸ್ಟೂಡೆಂಟ್ಸ್ಗೆ. ಈಗ ನಾವು ಬಾಡಿ ಜೊತೆಗೆ ಹೋಗ್ತೀವಿ. ಈಗ ಘಟನೆ ಅಂತೂ ಆಗಿದೆ ಸರ್. ತಮ್ಮ BSP ಕಾರ್ಯಕರ್ತರಿಗೆ ಏನು ಭೂಮಾನಂದ ಕುಟುಂಬದವ್ರಿಗೆ ಏನು ಹೇಳಕ್ ಬಯಸ್ತಾರೆ ಸರ್ ತಾವು? ಈಗ ಲಾಸ್ ಇಸ್ ಲಾಸ್ ಸರ್. ಅದು ಮತ್ತೆ ಏನಂತಾರೆ, ಇರ್ರಿವರ್ಸಿಬಲ್ ಲಾಸ್ ಅದು. ಯಾರು ಏನೇ ಹೇಳಿದ್ರು ಸಹ ಅದು ವಾಪಸ್ ಬರ್ಲಾರ್ದಂತದ್ದಲ್ಲ. ಅದನ್ನ ನಂತರ ನಾವು ಯಾರು ಕಡಿಮೆ ಮಾಡಕ್ಕಾಗಲ್ಲ ದುಃಖನ. ಆದ್ರೆ ಈಗ ಕಳ್ಕೊಂಡ್ಮೇಲೆ ವಾಪಸ್ ಬರೋದಿಲ್ಲ ಅನ್ನುವಾಗ ಅವರ ಏನು ಇಲ್ಲ, ಅವನು ಆ ಕುಟುಂಬದ ಒಂದು ಶಕ್ತಿ ಆಗಿದ್ದ, ಆಸರೆ ಆಗಿದ್ದ ಏನ್ ಸರ್ ಅವನು. ಇಡೀ ಕುಟುಂಬ ಅವರ ಅಣ್ಣ ತಮ್ಮರಲ್ಲಿ ಅವನೇ ಅವರು ಏನು ಡೀಟೇಲ್ ಗೊತ್ತಿಲ್ಲ ಅವ್ರು ಎಷ್ಟು ಜನ ಅಣ್ಣ ತಮ್ಮರು ಇದ್ರಂತ. ಬಟ್ ಇವನು ಬಹಳ ಸ್ವಲ್ಪ ಸ್ಟ್ರಾಂಗ್ ಮನುಷ್ಯ, ಧೈರ್ಯವಂತ, ಕುಟುಂಬ ಎಲ್ಲ ನಡೆಸ್ಕೊಂಡು ಹೋಗ್ತಿದ್ದ. ಬಟ್ ಯಾರಿಗೂ ಅವನು ಎದುರ್ತಿರ್ಲಿಲ್ಲ. ಅದೊಂದು ಏನಂತ ಹೆಡ್ತನ ಅಂತಿರಲ್ಲ, ಹಂಗ ಯಾವ್ದಾರಿದ್ರೆ ಎದುರ್ಸವ್ರು ನೇರ. ಈಗ ಊರಲ್ಲಿ ಸಣ್ಣ ಹುಡುಗ ಅವನು, ಮತ್ತೆ ಒಂದ್ ಸ್ವಲ್ಪ ಚೆನ್ನಾಗಿ ಬೆಳೆಯಕತ್ತಿದ್ದ. ಈಗ ಬೆಳವಣಿಗೆ ಸಹಿಸದ ಇರ್ತಕ್ಕಂಥ ಶಕ್ತಿಗಳು ಎಲ್ಲ ಕಡೆಗೆ ಇರ್ತಾರ. ಹಂಗಾಗ್ಯದ ಅಂತ ಅನ್ಸ್ದ. ಕುಟುಂಬ ಈಗ ಹೋಗಿದೆ. ಮತ್ತೆ ಏನಂದ್ರೆ ಹಿಂಸೆ ಪರಿಹಾರ ಅಲ್ಲಲ್ಲ. ನಾವು ಬುದ್ಧನ ಅನುಯಾಯಿಗಳು. ಪ್ರೀತಿನೇ ಗೆಲ್ಲುತ್ತೆ ಅಂತ ಹೇಳ್ತಾರೆ. ಬೆಂಕಿಯಿಂದ ಬೆಂಕಿ ನನ್ಸಕ್ ಸಾಧ್ಯತೆ ಇಲ್ಲ, ನೀರಿನಿಂದ ಮಾತ್ರ ಬೆಂಕಿ ಹಾರ್ಸ್ಲಿಕ್ಕೆ ಸಾಧ್ಯತೆ ಇದೆ. ಬುದ್ಧ ಅವ್ರ ಕಡೆಗೆ ಹೇಳ್ತಾರೆ, ಅದು ಹೇಳ್ತಾರೆ, ವೇರೇನ ವೇರಾನ ಸಂಬಂಧಿದ ಕುದಾಚನಂ ಅವೇರಾನ ಚ ಸಂಬಂಧಿದ ಏಸದಮ್ಮು ಸನಾತನ ಅಂತ ಹೇಳ್ತಾರೆ. ಸನಾತನವಾದಂತ ಈಗ ಮಾತಾಡ್ತಾರ ಇವೆಲ್ಲ ಸನಾತನಿಗಳಂತ. ಸನಾತನ ಅನ್ನಂತ ಪದನು ಬುದ್ಧ ಬಳಸಿದ್ರೆ ಅದು ಬದಲಾಗದೆ ಇರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಏನು ಎಲ್ಲ ಪ್ರತಿಕ್ಷಣ ಪ್ರತಿನಿತ್ಯ ಪ್ರಪಂಚ ಬದಲಾಗ್ತದ. ಅದ್ರ ಬದಲಾಗದೆ ಇರತಕ್ಕಂಥ ಒಂದೇ ನಿಯಮ ಅಂದ್ರೆ ಅದು ಪ್ರೀತಿ. ಬೆಂಕಿಯಿಂದ ಬೆಂಕಿ ನನ್ಸಕ್ಕಾಗಲ್ಲ. ಅಂದ್ರೆ ವೈರತ್ವದಿಂದ ವೈರತ್ವ ಕಡಿಮೆ ಮಾಡಕ್ಕಾಗಲ್ಲ. ಅವೈರತ್ವದಿಂದ ಮಾತ್ರ ವೈರತ್ವವನ್ನು ಕಡಿಮೆ ಮಾಡ್ಬೋದು. ಇದು ಸನಾತನವಾದದ್ದು ಅಂತ ಹೇಳ್ತಾರೆ. ಅದು ಮಾತ್ರ ಬದಲಾಗದಲ್ಲ, ಪ್ರಪಂಚದಲ್ಲಿ ಎಲ್ಲವೂ ಬದಲಾಗ್ತದೆ ಅಂತ ಬುದ್ಧ ಹೇಳ್ತಾರೆ. ಹಂಗಾಗಿ ಬುದ್ಧನ ನಂಬಿಕೊಂಡಿರ್ತಕ್ಕಂಥ ಜನ, ಈ ತಳ ಸಮುದಾಯಗಳು ಹಿಂಸೆಗೆ ಎಲ್ಲಿನೂ ಪ್ರಚೋದನೆ ಕೊಡಂಗಿಲ್ಲ. ಪ್ರೀತಿಯಿಂದ ಗೆಲ್ಲಕ್ಕೆ ಸಾಧ್ಯತೆ ಅದ. ಒಂದು ಸೌಹಾರ್ದತೆ ಮುಖ್ಯ ಆಗ್ತದ. ಕಳ್ಕೊಂಡದ್ದು ವಾಪಸ್ ಬರಂಗಿಲ್ಲ. ಬಟ್ ಇರೋದನ್ನ ಒಂದು ಒಳ್ಳೆ ದಾರಿನಲ್ಲಿ ಹೋಗ್ಬೇಕು. ಅವ್ರ ನೆನಪಿನಲ್ಲಿ ಅವ್ರು ಬದುಕಬೇಕು. ಮತ್ತೆ ಸಂಘಟನೆಗಳು ಮತ್ತೆ ಪಕ್ಷ ಅವ್ರ ಜೊತೆನಲ್ಲೇ ಇರುತ್ತೆ. ಅವರ ಆಗುಹೋಗುಗಳಿಗೆಲ್ಲ ಜೊತೆಗಿರಕ್ಕೆ ಇದ್ದು ಅವ್ರ ಕಷ್ಟನ ಅಥವಾ ಅವ್ರ ದುಃಖನ ಕಡಿಮೆ ಮಾಡುವಂತ ಪ್ರಯತ್ನಗಳನ್ನ ನಾವೆಲ್ಲ ಮಾಡ್ತೀವಿ ಸರ್. ಬಟ್ ಅದು ಕಡಿಮೆ ಮಾಡ್ಬೋದೇನೋ, ಅದು ಇಲ್ಲ ವಾಗಿಸ್ಲಿಕ್ಕೆ ಸಾಧ್ಯತೆ ಇಲ್ಲಲ್ಲ ಆಗಿದೆ. ಬಟ್ ಎಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೆ, ಎಲ್ಲ
ಪತ್ರಕರ್ತರ ಮಾಧ್ಯಮದವರಿಗೆ ಎಲ್ಲರಿಗೆ ಹಾಗೂ ಟಿ ವಿ ಮಾಧ್ಯಮದವರಿಗೆ ತಿಳಿಪಡಿಸುವುದೇನೆಂದರೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ 17 ಗ್ರಾಮದ ಭೂಮಾನಂದ ಅಂತೇಳಿ ಒಬ್ಬ ಯುವಕ, ಮಾದಿಗ ಸಮುದಾಯದ ಯುವಕ, BSP ಪಾರ್ಟಿಯಲ್ಲಿ ಕೆಲಸ ಮಾಡ್ತಿದ್ದ. ಆದರೆ ಈ ಹಿಂದೆ ಕುಣಿಸಿದ್ದು, ಬಟ್ ಯಾರಂತ ನಾನು ಹೇಳಕ್ಕೆ ಇಷ್ಟಪಡೋಲ್ಲ. ಬಟ್ ಹೇಳಿದ್ವಿ ನಾವು ಅವನಿಗೆ 1 ಸಲ 2 ಸಲ ನೋಡಪ್ಪ ಸೂಕ್ಷ್ಮ ಇರ್ಬೇಕಂತ ಹೇಳಿದ್ವಿ. ಆದರೂ ಕೂಡ ಇವತ್ತು ಅಚಾನಕ ಅವನೇನೋ ಊರ್ಲಿದ್ದ ಬರೋ ಟೈಮ್ದಲ್ಲಿ ಅಟ್ಯಾಕ್ ಮಾಡ್ಯಾರೋ ಏನು ಈ ಕಡೆಲಿದ್ದ ಅಟ್ಯಾಕ್ ಮಾಡ್ಯಾರೋ. ಇದೇ ದೇವದುರ್ಗ ತಾಲೂಕಿನ ಸುಂಕೆಸರಾಳ ಗ್ರಾಮದಲ್ಲಿ ಈ ನಡ ರಸ್ತೆಯಲ್ಲಿ ಆಡಗಲೇ ಕೊಲ್ಲಿಬಿಟ್ರ. ಏನಂದರೆ ಚಾಕು, ಚೂರಿ, ಬಡಿಗೆ ಎಲ್ಲನಿದ್ದೇವೆ. ಏನು ಉದ್ದೇಶಪೂರ್ವಕವಾಗಿ ದೂರವಾಣಿ ಕರೆ ಮಾಡಿ ಕರೆದಾರೋ ಗೊತ್ತಿಲ್ಲ, ಮತ್ತು ಏನು ಹೋಗೋದು ನೋಡಿ ಹೊಡೆದಾರೋ ಗೊತ್ತಿಲ್ಲ. ಈಗ ಆ ವ್ಯಕ್ತಿಗೆ ಭಾಳ ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ. ಇಡೀ ರಾಜ್ಯದಲ್ಲಿ ನಮ್ಮ ಸಮುದಾಯಕ್ಕೆ, ಮಾದಿಗ ಸಮುದಾಯಕ್ಕೆ ದೊಡ್ಡ ದುರಂತ ಆಗಿದೆ. ಯಾಕಂದರೆ ಒಬ್ಬ ವ್ಯಕ್ತಿ ಏನನ್ನ ಅನ್ಯಾಯ ಮಾಡಿದರೆ ಪೊಲೀಸ್ ಇಲಾಖೆ ಕೇಸ್ ಮಾಡಬೇಕು, ಅವನ್ನ ಒಳಗಾಗಬೇಕು. ಕಾನೂನು ಪ್ರಕಾರ ಕೋರ್ಟ್ ತೀರ್ಪು ಏನು ಕೊಡ್ತದ ಅದು ಕೊಡ್ತದ. ಈ ಉದ್ದೇಶಪೂರ್ವಕವಾಗಿ ಈ ನಮೂನೆ ಆಡಗಲೇ ಒಂದು ಜೀವ ತೆಗಿತಾರೆ ಅಂದರೆ, ಆ ಒಂದು ಜೀವದಾನ ಒಂದು ನಾಯಿ ಮನೆ ಮುಂದೆ ಬಂದರೆ ಹೊಡೆಯೋಕ್ಕಾಗಲ್ಲ. ಆಡಗಲೇ ಈ ನಮೂನೆ ಒಬ್ಬ ಜೀವನ ತೆಗಿತಾರೆ ಅಂದರೆ, ಈ ಕೊಲೆ ಮಾಡಿದ ವ್ಯಕ್ತಿಗಳನ್ನು ಹಿಡಿದು ಕೂಡಲೇ ಅವ್ರನ್ನನ್ನು ತನಿಖೆಗೊಳಪಡಿಸ್ಬೇಕು. ಯಾರು ಆ ದೂರವಾಣಿ ಕರೆ ಯಾರೋ ಹೋಗಿ ಬಂದದ, ಯಾರೋ ಭೂಮಾನಂದಗೆ ಲಾಸ್ಟ್ ಕರೆ, ಆ ಕರೆಗೆ ಮೊನ್ನೆ ಪೊಲೀಸ್ ಇಲಾಖೆಯವರು ಆ ತನಿಖೆ ಮಾಡಿ ಕೂಡಲೇ 24 hours into 7 ದಲ್ಲೇ ಕೂಡಲೇ ಆ ವ್ಯಕ್ತಿಗಳನ್ನ ಬಂಧಿಸದೇ ಹೋದರೆ ನಾಳೆ ರಾಯಚೂರು ಬಂದಾಗ ಸಾಧ್ಯತೆ ಇರ್ತದೆ. ಯಾಕಂದ್ರೆ ಇವತ್ತು ನಾನು ಸಾಯ್ಬೋದು. ಇವತ್ತು ನಾನು ಕೂಡ ಹಲವಾರು ಮಟಕ ದಂಧೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಜಾತಿ ನಿಂದನೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಫುಲ್ ಟಾರ್ಗೆಟ್ ಇದ್ದೀನಿ. ಆದರೂ ಕೂಡ ಇವತ್ತು ದುಡ್ಡು ಕೊಟ್ಟರೆ ಒಬ್ಬ ವ್ಯಕ್ತಿನ ಕೊಲೆ ಮಾಡ್ತಾರೆ ಅಂದರೆ ಇವತ್ತು ಮನುಷ್ಯನ ಜೀವಕ್ಕೆ ವ್ಯಾಲ್ಯೂ ಇಲ್ಲ, ನ್ಯಾಯಕ್ಕೆ ವ್ಯಾಲ್ಯೂ ಇಲ್ಲ ಅಂದ್ರೆ ಏನು? ನಾನು ಕೂಡ ಇವತ್ತು ಮಟಕದ ದಂಧೆ ನಡೆಸಕ್ಕಂಥ ಯರಂಸಾಳು ಸ್ವಾಮಿ ಆಗಿರ್ಬೋದು, ಅವ್ರ ಕುಟುಂಬದವರು ಎಲ್ಲರಾಗಿರ್ಬೋದು, ಮತ್ತು ಇನ್ನು ಬೇರೆ ಬೇರೆಯವರ ವಿರುದ್ಧ ನಾನು ಎಷ್ಟೋ ಧ್ವನಿ ಎತ್ತಿ ಮಾತಾಡ್ತೀನಿ. ನನ್ನ ಕೂಡ ಅವನ ಆಲ್ದರ್ತಿ ಎಲ್ಲಪ್ಪನ ನೋಡ್ಬೇಕಂತಾರ. ಆದ್ರೆ ಕೂಡ ನನ್ನಿಂದೆ ಕಾನೂನಿದೆ ಅಂತೇಳಿ ನಾನು ಘಂಟಘೋಷವಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನಾನು ಯಾರೋ ಹುಟ್ಟಿದವರು ಸಾಯಲೇಬೇಕು, ಆದ್ರೆ ಧೀರ್ತನ ಮಾಡ್ರಿ. ಅಡಕ್ ಕೆಲಸ ಇದೆಲ್ಲ 4 ಮಂದಿಗೆ ದುಡ್ಡು ಕೊಟ್ಟು ಹೊಡ್ಸಂತ ಕೆಲಸ, ಏಡಿ ಕೆಲಸ ಮಾಡ್ತಾರ. ದಮ್ಮೆತ್ತ ಚಾಲೆಂಜ್ ರೈಟ್ ಬರೀಲಿ ನಿಮ್ಮ ನಡಕ್ರ ಅಂತೇಳಿ ನಾನು 1-2 ಮಾತು ಮುಗಿಸ್ತೀನಿ. ಜೈ ಭೀಮ್.